ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ HM Stones. ಎಲ್ಲರಿಗೂ ಸ್ವಾಗತ ನಮ್ಮ ಇನ್ನೊಂದು ವಿಡಿಯೋಗೆ. ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ ವೈಟ್ ಗ್ರಾನೈಟ್ ಇಂದ ಸ್ಟಾರ್ಟ್ ಮಾಡೋಣ. ಇವತ್ತು ಎಲ್ಲರೂ ಕೇಳ್ತಿದ್ರು, ಸರ್ ನೀವು ಎಲ್ಲ ನಾರ್ಮಲ್ ಆಗಿ ತೋರಿಸ್ತಿದ್ದೀರಾ ಗ್ರಾನೈಟ್ಸ್, ಇವತ್ತು ನಮ್ಗೆ ವಿಶೇಷವಾದ ವೈಟ್ ಗ್ರಾನೈಟ್ ಇಂದ ವೈಟ್ ಗ್ರಾನೈಟ್ ತೋರಿಸಿ, ನಾವು ಸ್ವಲ್ಪ ವೈಟ್ ಗ್ರಾನೈಟ್ಸ್ ಅನ್ನು ನೋಡ್ತೀವಿ ಅಂತಂದು ಹೇಳ್ತಿದ್ರು. ಅದಕ್ಕೋಸ್ಕರ ನಾನು ನಿಮಗೆ ಒಂದು ಒಳ್ಳೆ ವೈಟ್ ಗ್ರಾನೈಟ್ಸ್ ನಲ್ಲಿ ಸ್ಟಾಕ್ ತೊಗೊಂಬಂದಿದ್ದೀನಿ. ಎಲ್ಲಿದಂದ್ರೆ ಆಂಧ್ರ ಆಗಲಿ, ಮತ್ತೆ ನಮ್ಮ ಚೆನ್ನೈ, ಮಧುರೈ ಆ ಸೈಡು, ಮತ್ತೆ ನಮ್ದೇನು ರಾಜಸ್ಥಾನ್ ಸೈಡ್ ಏನು ವೈಟ್ ಬರ್ತಲ್ಲ ಆ ವೈಟ್, ನಿಮ್ಗೆ ಆಲ್ ಓವರ್ ಇಂಡಿಯಾ ಯಾವ್ಯಾವ ವೈಟ್ ಬರ್ತಾವಲ್ಲ ಅದೆಲ್ಲ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ. ನೋಡಿ ವಿಡಿಯೋ ಸ್ಟಾರ್ಟ್ ಮಾಡಿ. ವೀಕ್ಷಕರೇ, ಇದು ನೋಡಿ, ಇದು ಬಂದ್ಬಿಟ್ಟು ಕಾಶ್ಮೀರ್ ವೈಟ್ ಅಂತ. ಕಾಶ್ಮೀರ್ ವೈಟ್ ನಲ್ಲಿ ಏನಾಗುತ್ತೆ, ಇವೇನ್ ಲೈನ್ಸ್ ಇದಾವಲ್ಲ ಎಲ್ಲ ಸ್ಟ್ರೇಟ್ ಪ್ಯಾಟರ್ನ್ ನಲ್ಲಿ ಬರುತ್ತೆ. ಮೆಟೀರಿಯಲ್ ಬುಕ್ ಮ್ಯಾಚ್ ಫಿನಿಶಿಂಗ್ ಬರುತ್ತೆ. ಬುಕ್ ಮ್ಯಾಚ್ ಅಂದ್ರೆ ಏನಂದ್ರೆ, ಒಂದಕ್ಕೊಂದು ಕಲ್ಲು ಜಾಯಿಂಟ್ ಆದ್ಮೇಲೆ ಏನ್ ಪ್ಯಾಟರ್ನ್ ತಗೊಂಡ್ಬರ್ತಲ್ಲ, ಇವೆರಡು ಒಂಥರ ಏನು ಬುಕ್ ಮ್ಯಾಚ್ ಅಂತೀವಲ್ಲ, ಇವೆರಡು ಪ್ಯಾಟರ್ನ್ ಕೂಡ್ತವೆ. ಅವಾಗ ಈ ವೇವ್ಸ್ ಕೂಡಿ ಒಂದು ಡೈಮಂಡ್ ಶೇಪ್ ತಂದು ಕೊಡುತ್ತೆ. 4 ಸ್ಲ್ಯಾಬ್ ಸೇರಿಸಿದ್ರೆ ಒಂದು ಡೈಮಂಡ್ ಶೇಪ್ ಆಗುತ್ತೆ ಮೆಟೀರಿಯಲ್. ಇದು ಕಾಶ್ಮೀರ್ ವೈಟ್ ಅಂತ ನೋಡ್ಬೋದು. ಫುಲ್ ಲೈನ್ ಪಾಲಿಶ್ ಬರುತ್ತೆ ಪೂರ್ತಿ. ಪಾಲಿಶ್ ನೋಡ್ಬೋದು ನೀವು, ಫುಲ್ ಎಲ್ಲ ಮಿರರ್ ಪಾಲಿಶ್ ಪೂರ್ತಿ. ವೀಕ್ಷಕರೇ, ಇದು ಬಂದ್ಬಿಟ್ಟು ನೋಡಿ, ಇದು ಬಂದ್ಬಿಟ್ಟು ವಿಸ್ಕಾನ್ ವೈಟ್ ಅಂತ. ಇದರಲ್ಲಿ ಪ್ಲೇನ್ ಪ್ಯಾಟರ್ನ್ ನಲ್ಲಿ, ಮತ್ತೆ ಇದಕ್ಕೆ ಗ್ಯಾಲಕ್ಸಿ ವೈಟ್ ಅಂತ ಕೂಡ ಹೇಳ್ತೇವೆ ಈ ಮೆಟೀರಿಯಲ್ಗೆ. ಗ್ಯಾಲಕ್ಸಿ ವೈಟ್ ಅಂದ್ರೆ ಇದೇನಿದೆ ಪ್ಲೇನ್ ನಲ್ಲಿ ಮೆಟೀರಿಯಲ್ ಬರುತ್ತೆ, ಡಾಟ್ಸ್ ಇಂದ ಗೋಲ್ಡನ್ ಡಾಟ್ ಬರುತ್ತೆ, ಅದಕ್ಕೋಸ್ಕರ ಗ್ಯಾಲಕ್ಸಿ ವೈಟ್ ಅಂತ ಹೇಳ್ತೀವಿ ಮೆಟೀರಿಯಲ್. ಇದು ನೋಡಿ ಮೆಟೀರಿಯಲ್ ಯಾವ ತರ ಇದೆ, ಪೂರ್ತಿ ಥಿಕ್ನೆಸ್ ಎಲ್ಲ 18 ಬರೋದು. ಲೈನ್ ಪಾಲಿಶ್ ಮೆಟೀರಿಯಲ್, ನಿಮ್ಗೆ ಎಷ್ಟು ಬೇಕು ಸ್ಟಾಕ್ ಸಿಗುತ್ತೆ. ಹೈಟ್ ಎಲ್ಲ 4 ಫೀಟ್ ಹೈಟ್ ಬರುತ್ತೆ. ಇದ್ರ ಸ್ಪೆಷಾಲಿಟಿ ಏನಂದ್ರೆ, ಎಲ್ಲರೂ ಪ್ಲೇನ್ ಪ್ಯಾಟರ್ನ್ ಅಲ್ಲಿ ಕೇಳ್ತಿರ್ತಾರಲ್ಲ ವೈಟ್, ಇದು ಸಿಂಪಲ್ ಒಳಗಡೆ ಒಂದು ಬೆಸ್ಟ್ ಲಾಟ್ ಅಂತ ಹೇಳ್ಬೋದು ವೈಟ್ ನಲ್ಲಿ. ನೋಡಿ ವೀಕ್ಷಕರೇ, ಇದು ಬಂದ್ಬಿಟ್ಟು ರಿವರ್ ವೈಟ್ ಅಂತ ಮೆಟೀರಿಯಲ್ ಹೆಸರು. ಇದು ವೈಟ್ ನಲ್ಲಿ ಒಂದು ಡಿಫ್ರೆಂಟ್ ಮೆಟೀರಿಯಲ್ ಅಂತ ಹೇಳ್ಬೋದು. ಈ ಮೆಟೀರಿಯಲ್ ಬಿಲಾಂಗ್ ಅಂದ್ರೆ ಒರಿಸ್ಸಾ ಸೈಡ್ ಇಂದ ಮೆಟೀರಿಯಲ್ ಬರುತ್ತೆ. ಇದು ರಿವರ್ ವೈಟ್ ಅಂತ ನೋಡ್ಬೋದು. ಫುಲ್ ಏನು ಸ್ಟ್ರೇಟ್ ಪ್ಯಾಟರ್ನ್ ಅಲ್ಲಿ ಬರುತ್ತೆ ವೈಟ್ ಪೂರ್ತಿ. ಇದು ಯಾರು ಸ್ವಲ್ಪ ಬುಕ್ ಮ್ಯಾಚ್ ನಲ್ಲಿ ಚೆನ್ನಾಗಿರೋದು ಫಿನಿಶಿಂಗ್ ಕೇಳ್ತಿರ್ತಾರಲ್ಲ ಅವ್ರಿಗೆ ಬೆಸ್ಟ್ ಹೇಳ್ಬೋದು. ಇದೇನಂದ್ರೆ ರಿವರ್ ಫ್ಲೋ ಏನಾಗುತ್ತಲ್ಲ, ಬುಕ್ ಮ್ಯಾಚ್ ನೀವು ಫ್ಲೋರಿಂಗ್ ಮಾಡಿದ್ಮೇಲೆ ಇದ್ರದ್ದು ಏನು ಲುಕ್ ಕಂಡು ಬರೋದು ನಿಮಗೆ ಎಲ್ಲ. ನೋಡಿ ಯಾವ ತರ ಇದೆ ಮೆಟೀರಿಯಲ್ ಅಂತ, ಫುಲ್ ಮಿರರ್ ಲುಕ್ ಮೆಟೀರಿಯಲ್, ಮಾತ್ರ ಫುಲ್ ಮಿರರ್ ಲುಕ್ ಬರುತ್ತೆ. ಫುಲ್ ಗ್ಲಾಸಿ ಹೇಳ್ಬೋದು. ಥಿಕ್ನೆಸ್ ಕೂಡ ಒಂದೇ 18 mm ಥಿಕ್ನೆಸ್ ಬರೋದು. ಪ್ರೈಸ್ ಕೂಡ ನೆಗೋಷಿಯಬಲ್ ಇರುತ್ತೆ. ವೀಕ್ಷಕರೇ, ಇದು ನೋಡ್ಬೋದು, ಇದು ಬಂದ್ಬಿಟ್ಟು ಸ್ನೋ ವೈಟ್ ಅಂತ ಮೆಟೀರಿಯಲ್ ಹೆಸರು. ಈ ಮೆಟೀರಿಯಲ್ ಒಳಗಡೆ ಏನಾಗುತ್ತೆ, ಅದೆಲ್ಲ ಪ್ಯಾಟರ್ನ್ ಅಲ್ಲಿ ವೇವಿ ಪ್ಯಾಟರ್ನ್ ಅಲ್ಲಿ ಇತ್ತು. ಇದೇನಿದೆ ಅಲ್ಲ ಯೂನಿಫಾರ್ಮ್ ಪ್ಯಾಟರ್ನ್, ಇದೇನಿದೆ ಅಲ್ಲ ಕಾಯಿನ್ಸ್ ಬಂದಂಗೆ ಬರುತ್ತೆ ವೈಟ್ ನಲ್ಲಿ. ಇದು ಸ್ನೋ ವೈಟ್ ಅಂತ ಹೇಳ್ತೀವಿ. ಇದು ಬಂದ್ಬಿಟ್ಟು ನಮ್ಮ ರಾಜಸ್ಥಾನ್ ಕಿಶನ್ಗಢಿಂದ ಮೆಟೀರಿಯಲ್ ಬರೋದು. ಇದು ನೋಡ್ಬೋದು ನೀವು, ನಿಮ್ಗೆ ಎಷ್ಟು ಬೇಗ ಪ್ಲೆಂಟಿ ಆಫ್ ಸ್ಟಾಕ್ ಕೊಡ್ಬೋದು, ಒಂದೇ ಪ್ಯಾಟರ್ನ್ ಅಲ್ಲಿ ಕೊಡ್ಬೋದು. ಇದು ವೇವಿ ಪ್ಯಾಟರ್ನ್ ಇರಲ್ಲ, ಇದೇನು ಕಾಯಿನ್ ಸ್ಟ್ರಕ್ಚರ್ ನಲ್ಲಿ ಇರುತ್ತೆ. ಇದು ಮೆಟೀರಿಯಲ್ ನೋಡ್ಬೋದು ಯಾವ ತರ ಇದೆ ಅಂತ. ಪೆಟಿ ಪ್ಯಾಕ್ ಲಾಟ್, 18 mm ಥಿಕ್ನೆಸ್, ಗ್ಲಾಸಿ ಫಿನಿಶಿಂಗ್ ಬರುತ್ತೆ. ಎಲ್ಲ ಮಲ್ಟಿ ಕಟ್ ಲೈನರ್ ಪಾಲಿಶ್ ದೇ ಮೆಟೀರಿಯಲ್ ನಮ್ಮ ಹತ್ರ ಸಿಗೋದು. ನೋಡಿ ವೀಕ್ಷಕರೇ, ಇದು ಬಂದ್ಬಿಟ್ಟು ಜಿಪ್ರಾನ ವೈಟ್ ಅಂತ. ಇದ್ರ ಹೆಸರು ಜಿಪ್ರಾನ ವೈಟ್ ಅಂತ ಹೇಳ್ತೀವಿ ನಾವು ಈ ಮೆಟೀರಿಯಲ್ಗೆ. ಜಿಪ್ರಾನ ಅಂತ ಕೂಡ ಹೇಳ್ತೀವಿ ಈ ಮೆಟೀರಿಯಲ್ಗೆ ಹೆಸರು. ಇನ್ನೊಂದೇನಿದೆ ಜಾಸ್ಮಿನ್ ವೈಟ್ ಕೂಡ ಅಂತ ಹೇಳ್ತೀವಿ ಈ ಮೆಟೀರಿಯಲ್. ಈ ಮೆಟೀರಿಯಲ್ ನೋಡ್ಬೋದು ನೀವು, ವೈಟಿಶ್ ಮತ್ತೆ ವೇವಿ ಪ್ಯಾಟರ್ನ್ ಅಲ್ಲಿ ಸ್ಟ್ರೇಟ್ ಪ್ಯಾಟರ್ನ್ ರಿವರ್ ವೈಟ್ ನೋಡಿದ್ರಲ್ಲ, ಅದೇ ಬೇಸ್ ನಲ್ಲಿ ಮೆಟೀರಿಯಲ್ ಬರೋದು. ಚೂರು ಡಿಫ್ರೆನ್ಸ್ ಇರುತ್ತೆ, ಅದಕ್ಕೆ ವ್ಯತ್ಯಾಸ ಇದೆ ಮೆಟೀರಿಯಲ್. ನೀವು ನೋಡ್ಬೋದು ಯಾವ ತರ ಇದೆ ಅಂತ ತೋರಿಸ್ಕೊಡ್ತಾರೆ. ನೋಡಿ ವೀಕ್ಷಕರೇ, ಇದು ಬಂದ್ಬಿಟ್ಟು ವೈಟ್ ಒಳಗಡೆ ಇದು ಒಂದು ಗ್ರಾನೈಟ್. ಇವತ್ತೆಲ್ಲ ನಿಮ್ಗೆ ವೈಟ್ ಗ್ರಾನೈಟ್ನೇ ತೋರಿಸ್ತಿರೋದು, ಬೇರೆದು ತೋರಿಸ್ತಿಲ್ಲ. ಯಾಕಂದರೆ ರೆಗ್ಯುಲರ್ಲಿ ಏನು ಮೆಟೀರಿಯಲ್ ನೋಡಿದ್ರಲ್ಲ ಅದೆಲ್ಲ ಓಲ್ಡ್ ಸ್ಟಾಕ್ನಲ್ಲಿ ತೋರಿಸ್ಬಿಟ್ಟಿದ್ದೀನಿ. ಇದೇನಿದೆಲ್ಲ ವೈಟಿಶ್ನಲ್ಲಿ ನಿಮಗೆಲ್ಲ ಮೆಟೀರಿಯಲ್ ತೋರಿಸ್ತಿರೋದು. ಇದು ಒನ್ ಆಫ್ ದಿ ಮೆಟೀರಿಯಲ್. ಇದ್ರ ಹೆಸರು ಬಂದ್ಬಿಟ್ಟು ಜಾಸ್ಮಿನ್ ವೈಟ್ ಅಂತ. ಇದು ಕೂಡ ಮೆಟೀರಿಯಲ್ ಇದು ನೋಡ್ಬೋದು, ಫುಲ್ ವೈಟಿಶ್ನಲ್ಲಿ ಮೆಟೀರಿಯಲ್ ಬರೋದು. ಪೆಟಿ ಪ್ಯಾಕ್ ಲಾಟ್ ಬರುತ್ತೆ ನಿಮಗೆ. ರೇಂಜ್ ಕೂಡ ಒಂದು ಬೆಸ್ಟ್ ರೇಂಜ್ನಲ್ಲಿ ಕೊಡೋ ಮೆಟೀರಿಯಲ್ ಇದು. ನೀವು ನೋಡ್ಬೋದು ಯಾವ ಥರ ಇದೆ ಫಿನಿಶಿಂಗ್ ಅಂತ. ನಮ್ಮ ಹತ್ರ ಪಾಲಿಶಿಂಗ್ ಎಲ್ಲ ಕೇಳಿದ್ರೆ ಎಲ್ಲ 14 ಹೆಡ್ ಮಷೀನಲ್ಲಿ ಪಾಲಿಶ್ ಆಗಿರೋದು.
ಎಲ್ಲ ಮ್ಯಾನ್ಯುವಲ್ ಅಲ್ಲ. ನೋಡಿ ವೀಕ್ಷಕರೇ, ಇದು ಬಂದ್ಬಿಟ್ಟು ಒನ್ ಆಫ್ ದಿ ಕಮರ್ಷಿಯಲ್ ಬಿಲ್ಡಿಂಗ್ಸಿಗೆ ಹಾಕೋ ಮೆಟೀರಿಯಲ್. ವೈಟ್ನಲ್ಲಿ ಕಡಿಮೆ ರೇಂಜ್ನಲ್ಲಿ ಕೇಳ್ತಿರ್ತಾರಲ್ಲ, ಒನ್ ಆಫ್ ದಿ ಬೆಸ್ಟ್ ಮೆಟೀರಿಯಲ್ ಅಂತ ಹೇಳ್ಬೋದು. ಇದು ನೋಡ್ಬೋದು ನೀವು, ಇದು ಬಂದ್ಬಿಟ್ಟು ಸಾದ್ರಳ್ಳಿ ವೈಟ್ ಅಂತ. ಇದು ನಿಮಗೆ ಬರೋ ಮೆಟೀರಿಯಲ್ ಅಂದರೆ ನಮ್ಮ ಬೆಂಗಳೂರು ಸೈಡ್ ಬರೋ ಮೆಟೀರಿಯಲ್ ಇದು. ಇದು ನೋಡ್ಬೋದು ಲೈನ್ ಪಾಲಿಶ್ ಮೆಟೀರಿಯಲ್ ಬರುತ್ತೆ ನಿಮಗೆ. ಒಂದು ಬೆಸ್ಟ್ ರೇಂಜ್ನಲ್ಲಿ ವೈಟಿಶ್ನಲ್ಲಿ ಒಂದು ರೀಸನೇಬಲ್ ಪ್ರೈಸ್ನಲ್ಲಿ ಬೇಕು, ಒಂದು ಕಡಿಮೆ ಬಜೆಟ್ನಲ್ಲಿ ಅಂದರೆ ಇದು ನೋಡ್ಬೋದು ಒನ್ ಆಫ್ ದಿ ಬೆಸ್ಟ್ ಲಾಟ್ ಅಂತ ಹೇಳ್ಬೋದು. ನೀವು ನೋಡ್ಬೋದು ಲಾಟ್ ಯಾವ ಥರ ಇದೆ. ನೋಡಿ ವೀಕ್ಷಕರೇ, ಇದು ಒನ್ ಆಫ್ ದಿ ಲಾಸ್ಟ್ ಲಾಟ್ ನಿಮ್ಗೆ ತೋರಿಸ್ತಿರೋದು ವೈಟಿಶ್ನಲ್ಲಿ. ಇದು ಬಂದುಬಿಟ್ಟು ನೋಡಿ ಹೆವಿ ಪ್ಯಾಟರ್ನ್, ಬುಕ್ ಮ್ಯಾಚ್ ಪ್ಯಾಟರ್ನ್ ಅಂದರೆ ನಿಮ್ಗೆ ಗೊತ್ತಾಗಿರ್ಬೋದು. ಒಂದಕ್ಕೊಂದು ಸ್ಲ್ಯಾಬ್ ಕೊಡಿ ಒಂದು ಪ್ಯಾಟರ್ನ್ ತಂದು ಕೊಡುತ್ತಲ್ಲ, ಅದಕ್ಕೋಸ್ಕರ ನಾವು ಅದಕ್ಕೆ ಬುಕ್ ಮ್ಯಾಚ್ ಅಂತ ಹೇಳ್ತೀವಿ. ಇದು ನೋಡ್ಬೋದು, ಇವೆರಡು ಮ್ಯಾಚ್ ಏನಾಗಿದಾವಲ್ಲ, ಮ್ಯಾಚ್ ಆಗಿ ಒಂದು ಚೆನ್ನಾಗಿರೋ ಫಿನಿಶಿಂಗ್ ತಂದು ಕೊಡುತ್ತೆ ನಿಮಗೆ, ಗ್ಲೋ ಫಿನಿಶಿಂಗ್ ತಂದು ಕೊಡುತ್ತೆ. ಇದು ಕೂಡ ಲೈನರ್ ಪಾಲಿಶ್ ಮತ್ತು ಮಲ್ಟಿ ಕಟರ್ ಬ್ಲೇಡ್ನಲ್ಲಿ ಕಟ್ಟಿಂಗ್ ಆಗಿರೋದಂಥ ಲಾಟು. ಇದು ನಿಮ್ಗೆ ಹೇಳ್ಬಿಡ್ತೀನಿ, ಕಾಶ್ಮೀರಿ ವೈಟ್ ಅಂತ ಕೂಡ ಹೇಳ್ತೀವಿ ಮೆಟೀರಿಯಲ್ ಹೆಸರು. ಈ ಮೆಟೀರಿಯಲ್ ಹೆಸರು ನಾವು ಕುಪ್ಪಂ ವೈಟ್ ಕೂಡ ಅಂತ ಹೇಳ್ತೀವಿ. ಈ ಮೆಟೀರಿಯಲ್ ನೋಡ್ಬೋದು ಯಾವ ಥರ ಇದೆ ಅಂತ. ಫುಲ್ ಲೈನ್ ಪಾಲಿಶ್ ಮೆಟೀರಿಯಲ್ನಲ್ಲಿ ಬರೋದು. ಇದು ಬಂದ್ಬಿಟ್ಟು ಫುಲ್ ಪ್ರೀಮಿಯಂ ವೈಟಿಶ್ನಲ್ಲಿ ಪ್ರೀಮಿಯಂ ಮೆಟೀರಿಯಲ್. ವೈಟ್ ಯಾರು ಜಾಸ್ತಿ ಹಾಬಿ ಮತ್ತು ಪ್ರಿಫರೆನ್ಸ್ ಇರುತ್ತಲ್ಲ ಅವ್ರಿಗೆ ಬೆಸ್ಟ್ ಅಂತ ಹೇಳ್ಬೋದು ವೈಟಿಶ್ನಲ್ಲಿ ಲಾಟ್ಸ್. ನೋಡಿ ವೀಕ್ಷಕರೇ, ಇದು ಬಂದ್ಬಿಟ್ಟು ಮುದುಗಲ್ ಗ್ರೇ ಅಂತ. ನಿಮಗೆ ಲಾಸ್ಟ್ನಲ್ಲಿ ನಾನು ನಿಮಗೆ ತೋರಿಸ್ತಿದ್ದೀನಿ ಇದು ಲಾಟು. ನಮ್ಮ ಲೋಕಲ್ನಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋ ಮೆಟೀರಿಯಲ್, ವೈಟ್ನಲ್ಲಿ ಬರೋಲ್ಲ, ಗ್ರೇನಲ್ಲಿ ಬರೋ ಮೆಟೀರಿಯಲ್ ಇದು. ಗ್ರೇ ಮತ್ತು ಡಾಟ್ಸ್ ಎಲ್ಲ ವೈಟ್ನಲ್ಲಿ ಮಿಕ್ಸ್ ಇರುತ್ತೆ. ಮುದುಗಲ್ ಗ್ರೇ ಅಂತ ಹೇಳ್ತೀವಿ ಮೆಟೀರಿಯಲಿಗೆ ನಾವು. ನೀವು ನೋಡ್ಬೋದು ಯಾವ ಥರ ಇದೆ ಅಂತ. ಒಂದು ನಮ್ಮ ಇಲ್ಕಲ್ನಲ್ಲಿ ನಮ್ಮದು ಇಲ್ಕಲ್ದೇ ಮೆಟೀರಿಯಲ್ ಬೇಕಂತಿರ್ತಾರಲ್ಲ ಅವ್ರಿಗೆ ಒಂದು ಬೆಸ್ಟ್ ಲಾಟ್ ಅಂತ ಹೇಳ್ಬೋದು. ಮೆಟೀರಿಯಲ್ ಕೂಡ ನೋಡ್ಬೋದು, ಪ್ರೀಮಿಯಂ ಮೆಟೀರಿಯಲ್ ನಮ್ಮದು ಲೋಕಲ್ನಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋದು. ನೋಡಿ ವೀಕ್ಷಕರೇ, ನಿಮಗೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದೆ ವೈಟ್ ಗ್ರಾನೈಟ್ ಯಾವ ಥರ ಇರುತ್ತೆ, ಯಾವ ಥರ ಇಲ್ಲ. ಆ ಮೆಟೀರಿಯಲ್ ನಿಮಗೆ ಎಲ್ಲೆಲ್ಲಿ ಹಾಕ್ಬೋದು ಅಂದರೆ, ಡೂಪ್ಲೆಕ್ಸ್ ಮನೆ ಕಟ್ಟಿರ್ತಾರೆ ಎಲ್ಲ ಸ್ವಲ್ಪ ಏನಿರುತ್ತೆ ಪ್ರಿಫರೆನ್ಸ್ ಅವ್ರಿಗೆ, ನಮ್ಗೆ ವೈಟ್ ಗ್ರಾನೈಟ್ನಲ್ಲಿ ಹಾಕೋಣ ಅಂದರೆ ವೈಟ್ ಗ್ರಾನೈಟ್ನಲ್ಲಿ ನಮಗೆ ಒಂದು ಚಲೋ ಫಿನಿಶಿಂಗ್ ಬರುತ್ತೆ ಅಂತ ಹೇಳ್ದವ್ರಿಗೆ ನನ್ನ ಕಾಲ್ಸ್ ಬರ್ತಾ ಇತ್ತಲ್ಲ. ಅದಕ್ಕೋಸ್ಕರ ನಿಮ್ಗೊಂದು ಮನೆಯಲ್ಲಿ ಕುಂತು ನಿಮ್ಗೊಂದು ಐಡಿಯಾ ಬರಬೇಕು, ಒಂದು ಇನ್ಫಾರ್ಮೇಷನ್ ಬರಬೇಕಂತ ನಾನು ಇಷ್ಟೆಲ್ಲ ಕಷ್ಟಪಟ್ಟು ನಿಮ್ಗೇನಿದೆಲ್ಲ ವಿಡಿಯೋ ಮಾಡಿ ನಿಮಗೆ ನಿಮ್ಮ ಕಡೆ ತಲುಪಿಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ನಿಮಗೆ ಒಂದು ಒಳ್ಳೆ ರೀಸನೇಬಲ್ ಮತ್ತು ನೆಗೋಷಿಯೇಬಲ್ ಪ್ರೈಸ್ ಆಗುತ್ತೆ ಅಂತ ಹೇಳ್ತಿದ್ದೀನಿ. ನಿಮಗೆ ಒಂದು ಬೆಸ್ಟ್ ಮೆಟೀರಿಯಲ್ ಕೊಡೋಣ. ಮತ್ತೇನಿದೆ, ನಿಮಗೆ ಗೊತ್ತಿರುವ ಹಾಗೆ ನೀವು ನಮಗೆ ಕಾಲ್ ಮಾಡಿ ನಮಗೆ ಇಲ್ಕಲ್ಲಿಗೆ ವಿಸಿಟ್ ಕೊಟ್ಟರೆ ನಮ್ಮ ಸ್ಟಾಫಿಗೆ ಕಳಿಸ್ಕೊಟ್ಟು ನಿಮ್ಗೇನಿದೆಯಲ್ಲ ಒಂದು ಒಳ್ಳೆ ಸರ್ವಿಸನ್ನು ಕೊಟ್ಟು, ಒಂದು ಟ್ರಾನ್ಸ್ಪೋರ್ಟೇಷನ್ ಆಗಲಿ ಲೇಬರ್ಗಾಗಲಿ ಎಲ್ಲ ನಿಮ್ಗೊಂದು ನೆಗೋಷಿಯೇಬಲ್ ಮಾಡಿಬಿಟ್ಟು ನಿಮ್ಗೊಂದು ಒಳ್ಳೆ ಸರ್ವಿಸನ್ನು ಕೊಡ್ತೀನಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಮತ್ತು ನಿಮಗೆ ಮುಂಚೆ ನೀವು ನೋಡಿರ್ಬೋದು ವೈಟ್ ಗ್ರಾನೈಟ್ ಬಿಟ್ಟು ಮತ್ತು ಎಲ್ಲ ಬೇರೆ ಏನು ಮೆಟೀರಿಯಲ್ ಬರುತ್ತಲ್ಲ ನಿಮಗೆಲ್ಲ ತೋರಿಸ್ಕೊಟ್ಟೆ ಯಾವ ಥರ ಇರುತ್ತೆ ಯಾವ ಥರ ಇಲ್ಲ ಅಂತ. ಇಷ್ಟೇ ನಾನು ಒಂದೆರಡು ಮಾತು ಹೇಳ್ತಾ ನಾನು ಒಂದು ವಿಡಿಯೋವನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.